ಮಹಾನ್ ನಾಯಕರಂತ ಮಹಾತ್ಮ ಗಾಂಧೀಜಿಯವರಲ್ಲಿ ನಮಿಸುತ್ತಾ, ಅದೇ ರೀತಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟ ಸೂರ್ಯಚಂದ್ರ ಇರುವವರೆಗೂ ಸಂವಿಧಾನವನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಸಂವಿಧಾನವನ್ನು ಬರ್ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಲ್ಲಿ ನಾವು ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಕರ್ನಾಟಕದ 31 ಜಿಲ್ಲೆಯ ಏನು ಶ್ರೀಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಹಾಗೂ ಹಲವಾರು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಹಾಗೂ ಹಲವಾರು ವಿವಿಧ ಸಂಘ ಸಂಸ್ಥೆಗಳ ಸಹಾಯಕರು ಇವತ್ತು ಕರ್ನಾಟಕ ರಾಜ್ಯದ ಸುಮಾರು 6,000ಕ್ಕೂ ಹೆಚ್ಚು ಪರವಾನಗಿ ಭೂಮಾಪಕರು ಇವತ್ತು ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಎಂಥ ದುರ್ದೈವದ ಸಂಗತಿ ಅಂದರೆ, ರೈತರು ಒಂದು ಕಡೆ ಒಂದು ಕಣ್ಣಾದರೂ ಇನ್ನೊಂದು ಕಡೆ ಪರವಾನಗಿ ಭೂಮಾಪಕರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ 4 ತಿಂಗಳಿಂದ ಏನು ನಾವು ಇವತ್ತು ಪರವಾನಗಿ ಭೂಮಾಪಕರು ಪ್ರತಿಭಟನೆ ಹಮ್ಮಿಕೊಂಡ್ರು. ಫೆಬ್ರವರಿ ಮೊದಲನೇ ವಾರ ಅನ್ನಿಸಿದೆ. ನಾವು ಏನು ಪ್ರತಿಭಟನೆ ಪ್ರಾರಂಭಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ನನ್ನ ರಾಜ್ಯದ ರೈತರು ಸುಮಾರು 18ರಿಂದ 20 ಲಕ್ಷ ರೈತರು ಕ್ರಯಕ್ಕೆ ಇರ್ಬೋದು, ವಿಭಾಗ ಇರ್ಬೋದು, ಲೆವೆನಿ ಸ್ಕೆಚ್ಗೆ ಇರ್ಬೋದು, ಕೋಡ್ಗೆ ಇರ್ಬೋದು, ಹತ್ತುಬಸ್ಗೆ ಅಂತ ಹೇಳಿ ಸುಮಾರು 100ರಿಂದ 150 ಕೋಟಿ ರೂಪಾಯಿ ಹಣವನ್ನು ಸರ್ಕಾರದ ಬೊಕ್ಕಸು ಕಟ್ಟಿದ್ದಾರೆ. ಇವತ್ತು 4 ತಿಂಗಳಿಂದನೂ ಇವರು ಪರವಾನಗಿ ಭೂಮಾಪಕರು ರೈತರು ಪರದಾಡ್ತಾಯಿದ್ರೆ ತಾಲೂಕು ಕಚೇರಿಗಳಿಗೆ ಪ್ರತಿನಿತ್ಯ ಅಲ್ದಾಡ್ತವ್ರೆ. ಅವರ ಮಕ್ಕಳನ್ನ ಮದುವೆ ಮಾಡಬೇಕು, ನಮ್ಮ ಜಮೀನು ಮಾರಾಟ ಮಾಡಬೇಕು, ಮನೆ ಮಾರಾಟ ಮಾಡಬೇಕು, ಒಂದು ವಿಭಾಗ ಮಾಡಿಕೊಡಿ, ಅಡ್ಬಸ್ ಮಾಡಿಕೊಡಿ, ನನ್ನ ಮಗಳ ಮದುವೆ ಮಾಡಬೇಕು, ನನ್ನ ಮಗನ ಮದುವೆ ಮಾಡಬೇಕು, ಇಲ್ಲ ನನ್ನ ಮಗಳನ್ನ ಯಾವುದೋ ಒಂದು ಶಾಲೆಗೆ ಸೇರಿಸ್ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಸೇರಿಸ್ಬೇಕು, ಮೆಡಿಕಲ್ ಕಾಲೇಜ್ ಸೇರಿಸ್ಬೇಕು, ನನ್ನ ಜಮೀನು ಮಾರಾಟ ಮಾಡಿ ಅಂತ ಹೇಳಿ ಹಲವಾರು ರೈತರುಗಳು ಸಾಲ ಮಾಡಿದ್ದಾರೆ. ಸಾಲ ತೀರಿಸಲಿಕ್ಕೆ ಸಲುವಾಗಿ ಜಮೀನು ಮಾರಾಟ ಮಾಡಬೇಕು ಅಂತೇಳಿ ಅರ್ಜಿಯನ್ನು ಕಟ್ಟಿದಂಥ ನಮ್ಮ ರೈತರ ಹಣವನ್ನು 150 ಕೋಟಿ ರೂಪಾಯಿ ಹಣವನ್ನು ಇವತ್ತು ರಾಜ್ಯ ಸರ್ಕಾರ ತನ್ನ ಬೊಕ್ಕಸದಲ್ಲಿ ಇಟ್ಕೊಂಡು ತಮಗೆ ಬೇಕಾದಂತೆ ಇವತ್ತು 224 ಶಾಸಕರಿದ್ದಾರೆ ಗುರೂಜಿ, ಅವ್ರಿಗೇನು ಬೇಕಾಗಿಲ್ಲ. ಇವತ್ತು ಇಲ್ಲಿ ಇತ್ತೀಚೆಗೆ ನಡೆದಂಥ IPL ಕ್ರಿಕೆಟ್ನಲ್ಲಿ 224 ಜನನೂ ಸೇರ್ಕೊಂಡು ಎಲ್ಲ ಪಕ್ಷದವರು, 3 ಪಕ್ಷದವರು ಶಾಸಕರುಗಳು ರೈತರು ಈ ಕಡೆ ಹೋರಾಟ ಮಾಡ್ತಾಯಿದ್ರು, ಪರವಾನಗಿ ಭೂಮಾಪಕರು ಪ್ರತಿಭಟನೆ ಮಾಡ್ತಾಯಿದ್ರು. ಅವರಿಗೆ ಕನಿಷ್ಠ ಮಾನ ಮರ್ಯಾದೆ ಇಲ್ಲದೇ ನನಗೆ ಮತ್ತು ನನ್ನ ಹೆಂಡತಿಗೆ 2 IPL ಟಿಕೆಟ್ಗಳು ಬೇಕು ಅಂತೇಳಿ ವಿಧಾನಸೌಧದಲ್ಲಿ ಹೊಡೆದಾಡ್ತಾರೆ. ಅಂದರೆ ಅವ್ರಿಗೇನು ಮಾನ ಮರ್ಯಾದೆ ಇದೆಯೋ ಏನೈತೆ ಅಂತ ಹೇಳ್ಬೇಕಾಗ್ತದೆ. ನಾವು ನಿಜವಾಗ್ಲೂ ಮನುಷ್ಯತ್ವ ಇದೆ. ಒಬ್ಬ ಶಾಸಕ ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ, ಬೆಂಗಳೂರು ನಗರದಲ್ಲಿ 28 ಶಾಸಕರಿದ್ದಾರೆ. ಕನಿಷ್ಠ ಮಾನ ಮರ್ಯಾದೆ ಇದ್ರೆ ವಿರೋಧ ಪಕ್ಷದವರಾಗಿರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ನಿಮಗೆ ಗೌರವ ಏನಾದಿದ್ರೆ ಇವತ್ತು ಕನಿಷ್ಠ ಒಬ್ಬೊಬ್ಬ ಶಾಸಕರು 4ರಿಂದ 5 ಲಕ್ಷ ರೂಪಾಯಿ ಸಂಬಳ ತಗೋತಾರೆ. ಅದೆಲ್ಲ ಯಾರು ದುಡ್ಡು? ನಾವು ಬಡವರು ಕಟ್ತಾರಂತ ಟ್ಯಾಕ್ಸ್ ದುಡ್ಡು. ನಾವೇನು ಇವತ್ತು ಪ್ರತಿಯೊಂದು ಹಂತದಲ್ಲಿ ಸರ್ಕಾರ ಕಟ್ತಾ ಇದೀವೋ ಆ ದುಡ್ಡಿನಲ್ಲಿ ಅವ್ರು ಆಡಳಿತ ನಡೆಸ್ತಾ ಇದ್ದಾರೆ. ಅವ್ರ PAಗಳು ಸಂಬಳ, ಅವ್ರ ಫೋನ್ಗಳ ಸಂಬಳ, ಮತ್ತು ಅವ್ರು ಓಡಾಡೋಕ್ಕೆ ಡೀಸೆಲ್ಗೆ ಮತ್ತು ವಿವಿಧ ಭತ್ಯೆಗಳನ್ನ ತಗೋತಾ ಇದ್ದಾರೆ. ಏನಕ್ಕೋಸ್ಕರ ಕಳಿಸಿದ್ದಾರೆ ನಿಮ್ಗೆ ವಿಧಾನಸೌಧಕ್ಕೆ ಅಂದರೆ, ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ. ಈ ರೀತಿ ಲೈಸೆನ್ಸ್ ಸರ್ವೇರ್ಗಳು ಇರ್ಬೋದು, ಬೇರೆ ಬೇರೆ KEB ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅಂತೇಳಿ, ಗಂಭೀರವಾದ ಚರ್ಚೆ ಮಾಡಲಿ ಅಂತೇಳಿ ವಿಧಾನಸೌಧವನ್ನು, ಪವಿತ್ರವಾದ ವಿಧಾನಸೌಧವನ್ನು ಕಟ್ಟಿ ಹಿರಿಯರು ಪವಿತ್ರವಾದ ವಿಷಯಗಳು ಚರ್ಚೆ ಆಗಲಿ ಅಂತೇಳಿ ಕಳಿಸಿದ್ರೆ, ಇವರು ಯಾವ್ಯಾವುದೋ ವಿಷಯಗಳನ್ನ ತಗೊಂಡು ಬೇಕಿಲ್ಲದ ವಿಚಾರಗಳ ಬಗ್ಗೆ ಅಲ್ಲಿ ವಿಧಾನಸೌಧ ಚರ್ಚೆ ಮಾಡ್ತಾರೆ. ಇವತ್ತು ಯಜಮಾನ್ವೇ ನಾಲ್ವಡಿ ಕೃಷ್ಣರಾಜರು ಇವತ್ತು ಕನ್ನಂಬಾಡಿ ಕಟ್ಟೆಯನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ತನ್ನ ಸ್ವಂತ ಪತ್ನಿಯ ಒಡವೆಗಳನ್ನ ತಗೊಂಡೋಗಿ ಬಾಂಬೆಯ ಮಾರುಕಟ್ಟೆಯಲ್ಲಿ ಆ ಒಡವೆನ ಮಾರಾಟ ಮಾಡಿ ಬಂದಂಥ ಹಣದಲ್ಲಿ KRS ಡ್ಯಾಮ್ನ ನಿರ್ಮಾಣ ಮಾಡ್ತಾರೆ. ಏನಕ್ಕೋಸ್ಕರ ನಿರ್ಮಾಣ ಮಾಡ್ತಾರೆ ಅಂದರೆ, ನಮ್ಮ ರೈತರು 2,20,000 ಎಕರೆಗೆ ನೀರಾವರಿ ಆಗಲಿ ಅಂತೇಳಿ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ. ಇವತ್ತಿರುವಂಥ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು KRS ಡ್ಯಾಮ್ನ ಏನು ಕಟ್ಟಿದ್ರು ಅಂದರೆ, ಇವತ್ತು 2 ಕೋಟಿಗೂ ಹೆಚ್ಚು ಜನ ನೀರು ಕುಡಿತಾ ಇದ್ದಾರೆ. ಇವತ್ತು ಬೆಂಗಳೂರು ನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ ಜಿಲ್ಲೆ ಇರ್ಬೋದು, ಒಂದು 8ರಿಂದ 10 ಜಿಲ್ಲೆಗಳಿಗೆ KRS ಡ್ಯಾಮ್ನಿಂದ ನೀರು ಬರ್ತಾವೆ.
ಅಂದರೆ ಅವತ್ತಿನ ರಾಜಕೀಯ ರಾಜರು ವ್ಯವಸ್ಥೆ ಯಾವ ಥರ ಇತ್ತು ಅಂದರೆ ತಮ್ಮ ರೈತರು ಮತ್ತು ಸಾರ್ವಜನಿಕರು ಸುಭಿಕ್ಷೆಯಿಂದ ಇರಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಮುಂದಾಲೋಚನೆಯಿಂದ ಅವ್ರು ಮಾಡ್ತಾಯಿದ್ರು. ಅದೇ ರೀತಿ ನಾನು ಹುಣಸೂರು ಭಾಗದಿಂದ ಬಂದಿರೋದ್ರಿಂದ ಗುರುಜಿ, ನನ್ನ ತಾಲೂಕಿನ ಕರ್ಮಭೂಮಿ ದಿವಂಗತ ದೇವರಾಜ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಲಕ್ಷಾಂತರ ಜನಗೆ ಉಳುವರಿಗೆ ಭೂಮಿ ಅಂತೇಳಿ ಕೊಡ್ತಾರೆ. ತಮ್ಮ ಸ್ವಂತ ಭೂಮಿಯನ್ನೇ ಒಬ್ಬ ದಲಿತ ಸಮಾಜ ರೈತರಿಗೆ ಕೊಡ್ತಾರೆ. ಇಂಥ ಒಬ್ಬ ಮುಖ್ಯಮಂತ್ರಿಗಳ ಆದರ್ಶವಾಗಿರುವಂಥ ಇವತ್ತು ರಾಜ್ಯ, ಇವ್ರಿಗೆ ನಿಜವಾಗ್ಲೂ ಮನುಷ್ಯತ್ವ ಇದ್ದರೆ ಇವತ್ತು ಇತ್ತೀಚೆಗೆ ವಿಧಾನ ಪರಿಷತ್ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಒಬ್ಬೊಬ್ಬರಿಗೆ ಅದು ಹೇಳಕ್ಕೆ ಹೋಗ್ಬಾರ್ದು, 50ರಿಂದ 60 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ MLAಗಳು. ನಿಮಗೆ ಮಾನ ಮರ್ಯಾದಿದ್ರೆ ನಮ್ಮ ರೈತರುಗಳು ಸಮಸ್ಯೆ 20 ಲಕ್ಷ ಜನ ಇವತ್ತು ಸಾಯ್ತಾ ಇದ್ದಾರೆ, 6,000 ಜನ ಪರವಾನಗಿ ಭೂಮಾಕರು ಸಾಯ್ತಾ ಇದ್ದಾರೆ. ಅವರ ಪರಿಹಾರ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ. ನೀವು ಕೆಲವೊಂದು ವಿಚಾರ ಇಟ್ಕೊಂಡು ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣ ಮಾಡಲಿಕ್ಕೆ ಹೋಗ್ತೀವಿ ಅಂತೇಳಿ ವಿರೋಧ ಪಕ್ಷದ ನಾಯಕರುಗಳು ಹೇಳ್ತಾರೆ. ನೀವು ಬನ್ನಿ ತಾಕತ್ತೀರಿ. ಸನ್ಮಾನ್ಯ ವಿಜೇಂದ್ರ ಅವರೇ, ಸನ್ಮಾನ್ಯ ಆರ್ ಅಶೋಕ್ ಅವರೇ, ಎಲ್ಲಿದ್ದೀರಿ ನೀವು? ಬೆಂಗಳೂರಿನ ಆಳ್ವಿಕೆ ಮಾಡ್ತೀವಿ ಅಂತ ಹೇಳ್ತೀರಿ. ಇವತ್ತು 31 ಜಿಲ್ಲೆಯಿಂದ ಬಂದಿದ್ದಾರೆ ರೈತರು ಮತ್ತು ಪರವಾನಗಿ ಭೂಮಾಕರು. ನಿಮಗೆ ಕಿಂಚಿತ್ತು ಇದ್ರ ಬಗ್ಗೆ ಅರಿವಿಲ್ವಾ? ಇಂಟೆಲಿಜೆನ್ಸಿ ಮೂಲಕ ಇಷ್ಟು 1000 ಜನ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ ಹೋಗಬೇಕು ಅಂತೇಳಿ ನಿಮಗೆ ಕನಿಷ್ಠ ಜ್ಞಾನ ಇಲ್ವ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಇವತ್ತು ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಇವತ್ತು ಸೈನಿಕರಿಲ್ಲ ಅಂದರೆ ನಾವೆಲ್ಲ ಇಲ್ಲಿ ಪೂರಕ ಆಗ್ತಾ ಇಲ್ಲ ಬಂಧುಗಳೇ. ಯಾಕೆಂದರೆ ಅವ್ರ ದೇಶದ ಗಡಿಯನ್ನು ಕಾಯ್ತಾ ಇದ್ದಾರೆ. ಅವರು ವಿರೋಧಿ ದೇಶದ ಗುಂಡನ್ನ ತಮ್ಮ ಎದೆಗೆ ಹೊಡೆಸ್ಕೊಂಡು ಅಲ್ಲಿ ನಮಗೋಸ್ಕರ ಕಾಯ್ತಾ ಇದ್ದಾರೆ. ನಾವು ಇವತ್ತೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡು ಇವತ್ತು ಭಾಷಣ ಮಾಡ್ತಾ ಇದ್ವಿ, ಇಲ್ಲೆಲ್ಲ ಅಡ್ಡಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇರೋದು ಸೈನಿಕರು. ಮತ್ತು ಇವತ್ತು ದೇಶಕ್ಕೆ ಅನ್ನ ಕೊಡ್ತಾರೆ ಅಂತ ರೈತರಿಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಇವತ್ತೇನು AC ಕಾರಲ್ಲಿದ್ದೀರಿ, AC ರೂಮಲ್ಲಿ ಕೂತಿದ್ದೀರಿ ನೀವು, ವಿಧಾನಸೌಧದಲ್ಲಿ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, IAS ಅಧಿಕಾರಿಗಳಿರ್ಬೋದು, ನೀವೆಲ್ಲ ತಿಂತಾ ಇರೋದು ನಮ್ಮಂಥ ರೈತರು ಬೆಳೆದಂಥ ಅನ್ನ ತಿಂತಾ ಇದ್ರಿ ನೀವು. ನಿಮಗೆ ಮನುಷ್ಯತ್ವ ಮಾನ ಮರ್ಯಾದೆ ಇದ್ದರೆ ಇವತ್ತು ಇತ್ಯರ್ಥ ಮಾಡಿ. ಇವತ್ತು ನಾವು ಬಂದಿರೋದು ರೈತರು 20 ಲಕ್ಷ ರೈತರು ಸಮಸ್ಯೆ ಪರಿಹಾರ ಮಾಡಿ ಅಂತ ಬಂದಿದ್ದೇವೆ. ಅದ್ರ ಜೊತೆಗೆ ನಮ್ಮ ಪರವಾನಗಿ ಭೂಮಾಪಕರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಇವತ್ತೊಂದು ಗುರೂಜಿಯವರೇ ಕಮಿಷನ್ ಮುಂದೆ ಮಾತಾಡಬೇಕಾಯ್ತು. ಇನ್ನೊಂದು ರೈತರಿಗೆ ಏನು ಸಮಸ್ಯೆ ಮಾಡಿದ್ದಾರೆ ಅಂದರೆ 5 ಕುಂಟೆ ಒಳಗಡೆ ಯಾವುದೋ ವಿಭಾಗ ಮಾಡಬೇಡಿ ಅಂತೇಳಿ ಆದೇಶ ಮಾಡಿದ್ರು. ಅಲ್ಲ ನಮ್ಮಲ್ಲಿ ವಿಭಾಗನ ಮಾಡಬೇಡಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇರೋದು ಹಳ್ಳಿಗಳಲ್ಲಿ 5 ಕುಂಟೆ 2 ಕುಂಟೆ 3 ಕುಂಟೆ ರೈತರ ಹತ್ರ ಇರೋದು ನಮ್ಮ ಹತ್ರ. ಈಗ ನನ್ನ ತಮ್ಮನಿಗೋ ನನ್ನ ಅಣ್ಣನಿಗೋ ಒಂದೊಂದು ಕುಂಟೆ ಕೊಡ್ಬೇಕು ನಾನು. ಅಥವಾ ವಿಭಾಗನೆ ಮಾಡಬೇಡಿ ಅಂತೇಳಿ ಅರ್ಜಿನೇ ತಗೋಬೇಡಿ ಅಂತೇಳಿ 100 ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ. ಒಂದು ಆದೇಶ ನೋಡ್ತಾರೆ. ದುಡ್ಡು ಕಟ್ಟಾದ್ಮೇಲೆ ರೈತರು ಅದು ಬೇರೆ 100 ಕೋಟಿ ರೂಪಾಯಿ ಕಟ್ಟಿದ್ದಾರೆ. 100 ಕೋಟಿ ರೂಪಾಯಿ ದುಡ್ಡನ್ನ ಕಟ್ಸ್ಕೊಂಡು ವಿಭಾಗ ಕ್ರಯ ಯಾವುದು ನೀವು ಮಾಡಬೇಡಿ ಅಂತೇಳಿ ಹೊಸದಾಗಿ ಆದೇಶ ಮಾಡಿದ್ದಾರೆ. ನಾವು ಇವತ್ತು ಅಧಿಕಾರಿಗಳು ಇದ್ರೆ ಹೇಳ್ತಾ ಇದ್ದೇವೆ. ನಾವು ಇವತ್ತು ಈ ಪ್ರತಿಭಟನೆ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ನೀವು ನಗರ ಪ್ರದೇಶದಲ್ಲಿ 5 ಕುಂಟೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೇಕಾದ್ರೆ 5 ಕುಂಟೆ ಮೇಲೆ ಮಾಡಿ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಸಮಸ್ಯೆನ ಅದನ್ನು ಜಾರಿ ಮಾಡಿಬಿಡಿ, ಈ ಕೂಡಲೇ ರದ್ದು ಮಾಡಬೇಕು. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಸಣ್ಣ ರೈತರುಗಳು ತಮ್ಮ ಒಂದು ಮನೆ ಕಟ್ಟಕ್ಕಿರ್ಬೋದು, ಆಶ್ರಯ ಮನೆ ಕಟ್ಟಕ್ಕಿರ್ಬೋದು, ಒಂದು ಜಮೀನಲ್ಲಿ ಬೆಳೆದಂಥ ಹುಲ್ಲನ್ನ ಇಟ್ಕೊಳ್ಳೋಕ್ಕೆ 1 ಕುಂಟೆ 2 ಕುಂಟೆ ಖರೀದಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ. ನಾನು ಇನ್ನೊಂದು ಸಂದರ್ಭದಲ್ಲಿ ಮಾನ್ಯ ಗುರೂಜಿಯವರಲ್ಲಿ ಒಂದು ಕೇಳ್ಕೊಂಡು ಒಂದು ಮಾತು ಹೇಳ್ಬಿಡ್ತೀನಿ. ಸನ್ಮಾನ್ಯ ದಿವಂಗತ ದೇವರಾಜ ಅವರು ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರವಾಸ ಹೋಗ್ತಾ ಇದ್ರಂತೆ. ಪ್ರವಾಸ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಹಳ್ಳಿಗಾಡಿನ ಮಹಿಳೆಯರು ಸೌದೆನ ಅಂದರೆ ಅಲ್ಲಿ ಜಮೀನು ಕಾಡಲ್ಲಿ ಸೌದೆನ ಕಟ್ ಮಾಡಿಕೊಂಡು ತಲೆ ಮೇಲೆ ಹೊರೆ ಹೊತ್ಕೊಂಡು ಹೋಗ್ತಾ ಇರುತ್ತೆ. ಇವ್ರು ಕಾರ್ಗಳು ನೋಡ್ಬಿಟ್ಟು, ಮುಖ್ಯಮಂತ್ರಿ ಜೊತೆ 8 ಕಾರ್ಗಳು ಇರ್ತಾವಲ್ಲ ನೋಡ್ಬಿಟ್ಟು ಆ ಸೌದೆನ ಅಲ್ಲಿ ಎಸ್ಬಿಟ್ಟು ಎಲ್ಲ ಓಡ್ತಾ ಇರ್ತಾರಂತೆ. ಯಾಕೆಂದ್ರೆ ಅವ್ರು ಹೆದರಿಕೆ ನಮ್ಗೆ ಹಿಡ್ಕೊಬಿಡ್ತಾರೆ ಅಂದ್ಬಿಟ್ಟು ಹೆದರಿಕೆಯಿಂದ ಓಡ್ತಾ ಇರ್ತಾರಂತೆ. ಆಗ ಮುಖ್ಯಮಂತ್ರಿಗಳು ಎಲ್ಲ ಪೊಲೀಸ್ ಜೀಪ್ಗಳಿಗೆ ಮತ್ತು ಅವರು ಡ್ರೈವರ್ಗಳಿಗೆ ಹೇಳ್ತಾರಂತೆ, ಇಲ್ಲಿ ನಿಲ್ಲಿಸಿ ಅವ್ರು ಯಾರು ಹೋಗೋರು ಅವ್ರು ಕರ್ಕೊಂಬಂದು ಇಲ್ಲಿಗೆ ಅಂತಾರಂತೆ. ಕರ್ಕೊಂಬಂದು ಅವರೆಲ್ಲರೂ ಪೊಲೀಸರು ಮತ್ತು ಜಿಲ್ಲಾಧಿಕಾರಿಗಳು ಕರ್ಕೊಂಡು ನಿಲ್ಲಿಸಿದಾಗ, ಯಾಕೆ ನೀವು ನನ್ನ ನೋಡಿ ಓಡೋದ್ರಿ ಅಂತ ಕೇಳೋದಕ್ಕೆ, ಸ್ವಾಮಿ ನಮ್ಮೂರಲ್ಲಿ ಕರೆಂಟ್ ಇಲ್ಲ, ನಮ್ಮೂರಲ್ಲಿ ಬೀದಿ ದೀಪ ಇಲ್ಲ, ಮನೆಯಲ್ಲಿ ದೀಪ ಇಲ್ಲ, ಹಾಗಾಗಿ ಈ ಕಟ್ಟಿಗೆನ ತಗೊಂಡೋಗ್ಬಿಟ್ಟು ಮನೇಲಿ
ನಾವು ಅದನ್ನ ಸೌದೆ ಮೂಲಕ ದೀಪ ಮಾಡಿಕೊಂಡು ಓದೋದಿರ್ಬೋದು ಮಕ್ಕಳು ಮತ್ತು ಅಡುಗೆ ಮಾಡೋಕ್ಕೆ ಉಪಯೋಗಿಸ್ತಾ ಸ್ವಾಮಿ ನಮ್ಮೂರಿಗೆ ಕರೆಂಟ್ ಇಲ್ಲ ಅಂತ ಹೇಳಿದಾಗ ಆ ಮುಖ್ಯಮಂತ್ರಿ ಇವತ್ತು ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಿರುತ್ತೆ, ನಾನು ಯಾವ ಪ್ರವಾಸ ಹೋಗ್ತಾ ಇದ್ನೋ ನಾನು ಪ್ರವಾಸ ಹೋಗೋದಿಲ್ಲ, ಇವತ್ತು ಸಂಜೆ ಒಳಗಡೆ ಆ ಊರಿಗೆ ಎಲೆಕ್ಟ್ರಿಸಿಟಿ ಆಗಬೇಕು, ಮನೆಗಳಿಗೆ ಲೈಟ್ ಹೋಗ್ಬೇಕು ಅಂತ ಹೇಳ್ತಾರಂತೆ. ಇವ್ರಿಗೆ ಮಾನ ಮರೆಯೋದಿಲ್ಲ. 2-3 ಕಿಲೋಮೀಟ್ರಲ್ಲಿ ವಿಧಾನಸೌಧದಲ್ಲಿ ಕೂತಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ನಿಮಗೆ ಇವತ್ತು 2-3 ಕಿಲೋಮೀಟರ್ ದೂರದಲ್ಲಿ ಇವತ್ತು 10,000-15,000 ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ರೈತರು ಬಂದಿದ್ದಾರೆ. ತಮಗೆ ಎಲ್ಲ ಪ್ರತಿಯೊಂದು ಮಾಹಿತಿ ನಿಮ್ಗೆ ಸಿಗ್ತಾ ಇದೆ ಅಲ್ವಾ? ಅಟ್ಲೀಸ್ಟ್ ಬಂದು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಪರಿಶೀಲನೆ ಮಾಡ್ಬೋದಲ್ವಾ? ಇವತ್ತು ಶಾಸಕರಿರ್ಬೋದು, ಸಂಸದರಿರ್ಬೋದು, ಅವ್ರ ಸಂಬಳನ ಮಾತ್ರ ಏರ್ಸ್ಕೊಂಡು ಹೋಗ್ತಾನೆ ಇದ್ದಾರೆ. ಪ್ರತಿ ವರ್ಷ ಜಂಪ್ ಆಗ್ತಾನೆ ಇದೆ. ನೀವು ಆ ಸಂಬಳನ ಜಾಸ್ತಿ ಮಾಡ್ತಿರಲ್ಲ. ಇವತ್ತು ಪರವಾನಿಗೆ ಭೂಮಾಪಕರು ಅವರು ಒಂದು ಸರ್ಕಾರದ ಒಂದು ಅಂಗ, ಅವ್ರು ಇವತ್ತು ಕೆಲಸ ಮಾಡಲಿಲ್ಲ ಸರ್ವೆ ಇಲಾಖೆಯಲ್ಲಿ ಇವತ್ತು ಹಲವಾರು ಸಮಸ್ಯೆಗಳು ನೆನೆಗುದೇ ಬಿದ್ದಿರೋದು. ನೀವು ಸರ್ಕಾರಿ ಸರ್ವೇಗಳ ಕೈಲಿ ಮಾಡ್ತೀವಿ ಅಂತ ಇವತ್ತು ಈಗ ಅವ್ರ 15 ದಿವಸದಿಂದ ಆರ್ಡರ್ ಮಾಡಿರೋ ಸ್ವಾಮೀಜಿ. ಸರ್ಕಾರಿ ಭೂಮಾಪಕರು ಸರ್ವೆ ಮಾಡಿ ಅಂತ ಅವ್ರ ಕೈಲಿ ಯಾವುದೇ ಕಾರಣಕ್ಕೂ ಇನ್ನು 10 ವರ್ಷ ಕೊಟ್ಟರು 20 ಲಕ್ಷ ಅರ್ಜಿನ ಪರಿಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನಾಯ್ತು, ಪರವಾನಿಗೆ ಭೂಮಾಪಕರು ಬಂದು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ರೈತರ ಸಮಸ್ಯೆ ಪರಿಹಾರ ಆಗ್ತದೆ, ಜೊತೆಗೆ ರೈತರ ಸಮಸ್ಯೆನ ಪರಿಹಾರ ಆಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಹೋರಾಟ ಮುಂದುವರಿ ನಾವು ಗುರೂಜಿಯವರು ಜೊತೆಲಿ ಮತ್ತು ಪರವಾನಿಗೆ ಭೂಮಾಪಕರು ಮತ್ತು ನಮ್ಮ ರಾಜ್ಯದ ರೈತರ ಹಿತಕ್ಕೋಸ್ಕರ ಯಾವ ತ್ಯಾಗಕ್ಕೂ ನಾವೆಲ್ಲರೂ ಸಿದ್ಧರಾಗಿರೋಣ. ಇಲ್ಲ ಪ್ರತಿಭಟನೆ ಮಾಡಿ ರಸ್ತೆ ತಡೆ ಮಾಡೋದು, ಇಲ್ಲ ವಿಧಾನಸೌಧ ಚಲೋ ಮಾಡೋದು, ಇಲ್ಲ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ನಾವೆಲ್ಲರೂ ಮುಖ್ಯ ಆಗೋ ಕೆಲಸ ಆದರೂ ನಾವೆಲ್ಲರೂ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ರಾಜ್ಯದ ರೈತ ಸಂಘಕ್ಕೆ, ನಮ್ಮ ರಾಜ್ಯ ರೈತ ಸಂಘಕ್ಕೆ, ನಮ್ಮ ರಾಜ್ಯ ರೈತ ಸಂಘಕ್ಕೆ, ಪರವಾನಿಗೆ ಭೂಮಾಪಕರಿಗೆ